ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋವನ್ನು ಸ್ಕಿಪ್ ಮಾಡುವ ಮೊದಲು ಒಂದು ಚಿಕ್ಕ ಉದಾಹರಣೆ ಕೇಳಿ. ನಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ನೋಡಿ, ನಮ್ಮ ಮನೆಯಲ್ಲಿ ಅಕ್ಕಿಯನ್ನು ಹೆಚ್ಚು ದಿನ ಇಟ್ಟುಕೊಂಡರೆ ಕೆಲವೊಮ್ಮೆ ಅದರಲ್ಲಿ ಹುಳ ಬರುತ್ತದೆ. ಆಗ ನಾವು ಏನು ಮಾಡುತ್ತೇವೆ? ಇಡೀ ಅಕ್ಕಿಯನ್ನು ಕಸದ ಬುಟ್ಟಿಗೆ ಹಾಕುವುದಿಲ್ಲ. ಬದಲಾಗಿ ಆ ಅಕ್ಕಿಯಲ್ಲಿ ಇರುವ ಹುಳಗಳನ್ನು ಮಾತ್ರ ತೆಗೆದು ಉಳಿದ ಒಳ್ಳೆಯ ಅಕ್ಕಿಯನ್ನು ನಾವು ಬಳಸುತ್ತೇವೆ. ಹಾಗಾದರೆ ಮನುಷ್ಯರ ವಿಷಯದಲ್ಲಿ ಮಾತ್ರ ಯಾಕೆ ನಾವು ಬೇರೆ ರೀತಿಯಲ್ಲಿ ಯೋಚಿಸುತ್ತೇವೆ? ಒಬ್ಬ ವ್ಯಕ್ತಿ ಒಂದು ತಪ್ಪು ಮಾಡಿದ ತಕ್ಷಣ ಅವನು ಕೆಟ್ಟವನು ಎಂದು ಅವನನ್ನು ನಾವು ನಮ್ಮ ಜೀವನದಿಂದ ದೂರ ಮಾಡಿಬಿಡುತ್ತೇವೆ. ಹಾಗಂತ ಅವನು ಮಾಡಿದ್ದು ಸರಿ ಎಂದು ನಾನು ಹೇಳಲಿಲ್ಲ. ಆದರೆ ನೆನಪಿರಲಿ, ಯಾವ ಮನುಷ್ಯನೂ ಸಂಪೂರ್ಣ ಕೆಟ್ಟವನಲ್ಲ, ಯಾವ ಮನುಷ್ಯನೂ ಸಂಪೂರ್ಣ ಒಳ್ಳೆಯವನೂ ಅಲ್ಲ. ಅವರಲ್ಲಿ ಎರಡು ಗುಣಗಳು ಇರುತ್ತದೆ. ಈಗ ನೋಡಿ, ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಬಂದರೆ ಏನು ಮಾಡುತ್ತೇವೆ? ನಮ್ಮ ದೇಹದ ಯಾವ ಭಾಗಕ್ಕೆ ಚಿಕಿತ್ಸೆ ಬೇಕು ಅದನ್ನು ಮಾಡುತ್ತೇವೆ. ಅದನ್ನು ಬಿಟ್ಟು ಇಡೀ ಜೀವವನ್ನೇ ನಾವು ತ್ಯಜಿಸುವುದಿಲ್ಲ. ವೈದ್ಯರ ಬಳಿ ಹೋಗಿ ಸಮಸ್ಯೆಗೆ ಒಳ್ಳೆಯ ಚಿಕಿತ್ಸೆ ಪಡೆದುಕೊಳ್ಳುತ್ತೇವೆ. ಹಾಗೆಯೇ ಒಬ್ಬ ಮನುಷ್ಯನಲ್ಲಿ ತಪ್ಪು ಇದ್ದರೆ ಅವನನ್ನೇ ಬಿಟ್ಟು ಬಿಡುವುದಕ್ಕಿಂತ ಅವನ ತಪ್ಪನ್ನು ತಿದ್ದಲು ಪ್ರಯತ್ನಿಸಬೇಕು. ಯಾಕಂದರೆ ಪ್ರೀತಿ ಬದಲಾಯಿಸಬಹುದು, ಒಳ್ಳೆಯ ಮಾತು ಬದಲಾಯಿಸಬಹುದು, ಅಥವಾ ಒಂದು ಅವಕಾಶ ಅವನನ್ನು ಬದಲಾಯಿಸಬಹುದು. ಮನುಷ್ಯನನ್ನು ದ್ವೇಷಿಸಬೇಡಿ, ಅವನ ಕೆಟ್ಟ ಗುಣಗಳನ್ನು ದ್ವೇಷಿಸಿ, ಅವನನ್ನು ದೂರ ಮಾಡಬೇಡಿ. ಬದಲಾಗಿ ಒಳ್ಳೆಯ ದಾರಿಯಲ್ಲಿ ನಡೆಸಲು ಪ್ರಯತ್ನಿಸಿ. ಅದೇ ನಿಜವಾದ ಮಾನವೀಯತೆ. ಯಾರು ಮತ್ತೊಬ್ಬರನ್ನು ಕ್ಷಮಿಸುತ್ತಾರೋ ಅವರಿಗೆ ದೇವರು ಅವನನ್ನು ಕ್ಷಮಿಸುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.